ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬರ್ತಕ್ಕಂಥ ವಿಡಿಯೋಗಳನ್ನ ಪ್ರತಿಯೊಂದು ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಆಲ್ ಅನ್ನೋ ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಿದರೆ ನಾವು ಬಿಡ್ತಕ್ಕಂಥ ವಿಡಿಯೋಗಳ ಮೊದಲೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ವಿಡಿಯೋನ ನೋಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆ ಆದಷ್ಟು ಜನಕ್ಕೆ ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ರೆ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಫ್ರೆಂಡ್ಸಲ್ಲಿ ಆಗಿರ್ಬೋದು, ಟೈಲರಿಂಗ್ ಸ್ಟಾರ್ಟ್ ಮಾಡ್ಲಾಕತ್ತಿದ್ರು ಅಂತಂದರೆ ಬೇಸಿಕ್ ಏನೇನು ಬೇಕಲ್ಲ ನಾನು ಆದಷ್ಟು ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಇವಾಗ ಫ್ರಂಟ್ ಪಾರ್ಟ್ ಎಲ್ಲ ಇವಾಗ ರೆಡಿ ಆಗಿದೆ. ಹಾಗೆ ಇವಾಗ ಬ್ಯಾಕ್ ಪಾರ್ಟು ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗಿಲಾಕತ್ತೀನಿ. ರೆಡಿ ಬ್ಲೌಸ್ ಲೆಂತ್ ಬಂದು 13 ಇಂಚ್ ಇತ್ತು. ಇದು ಟೋಟಲಾಗಿ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 14 ಇಂಚನ್ನು ನಾನು ಇವಾಗ ಬಟ್ಟೆನ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವತ್ತೊಂದು ಸ್ವಲ್ಪ ಬ್ಲೌಸ್ ಲೆಂತ್ 14 ಇಂಚ್ ತೊಗೊಂಡಿದ್ದೀನಿ. 1 ಇಂಚು ಮೈನಸ್ ಆಗುತ್ತೆ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ. ಮತ್ತು ಇಲ್ಲಿ ಸೊಂಟದ ಬೆಲ್ಟ್ ಏನೈತಲ್ಲ ಅರ್ಧ ಇಂಚು ಸ್ಟಿಚಿಂಗಲ್ಲಿ ಹೋಗುತ್ತೆ. ಇವಾಗ ನಾನು ನೋಡ್ತಾ ಇರ್ಬೋದು 7.5 ಇಂಚು ಶೋಲ್ಡರನ್ನು ತೊಗೊಂಡಿದ್ದೀನಿ. ಹಾಗೆ ಆರ್ಮೋಲ್ ಲೆಂತ್ ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿಗೆ ಅರ್ಧ ಇಂಚು ಡೌನಿಂಗ್ನ ತೊಗೊಂಡಿದ್ದೀನಿ. ನಾವು ಕಂಪಲ್ಸರಿಯಾಗಿ ಬೋಟ್ ನೆಕ್ ಬ್ಲೌಸ್ನ ಸ್ಟಿಚಿಂಗ್ ಮಾಡುವಾಗ ಆರ್ಮೋಲ್ ಸೈಡ್ ಏನೈತಲ್ಲ ಈ ರೀತಿಯಾಗಿ ಒಂದು ಅರ್ಧ ಇಂಚ್ ಆಗುವಷ್ಟು ನಾವು ಡೌನಿಂಗ್ನ ತೊಗೋಬೇಕಾಗತ್ತೆ. ಹಾಗೆ ಶೋಲ್ಡರ್ ಬಂದು 7.5 ಇಂಚ್ ತೊಗೊಂಡಿದ್ದೀನಿ. ಇದು ಬ್ಲೌಸ್ ಮೆಜರ್ಮೆಂಟ್ ಬಂದು 34 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸು. ಹಾಗೆ ಇವಾಗ ಆರ್ಮೋಲ್ ಲೆಂತ್ ನಾನು 6.25 ಇಂಚನ್ನು ತೊಗೊಂಡಿದ್ದೀನಿ. ಹಾಗೆ ಎದೆ ಸುತ್ತಳತೆನ ಮಾರ್ಕಿಂಗ್ ಮಾಡಾದ ನಂತರ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚನ್ನು ನಾನು ತೊಗೊಂಡಿದ್ದೀನಿ. ಇವಾಗ ನಾನು ಆರ್ಮೋಲ್ ಲೆಂತನ್ನು ನಾನು ಚೆಕ್ ಮಾಡ್ತಾಯಿದ್ದೀನಿ. ನಾವು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನಾವು ಈ ರೀತಿಯಾಗಿ ಆರ್ಮೋಲ್ ಲೆಂತನ್ನು ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ 8 ಇಂಚು ಇವಾಗ ನಮ್ಗೆ ಬರ್ತಾಯಿದೆ. ಹೀಗಾಗಿ ನಾನು 6.25 ಇಂಚ್ ತೊಗೊಂಡಿದ್ದೀನಿ. ಇಲ್ಲ ಲೆಂತ್ ಕಡಿಮೆ ಬರ್ತಾಯಿತ್ತು ಅಂತಂದರೆ ನಾವು ಇನ್ನೂ ಲೆಂತ್ನ ಜಾಸ್ತಿ ಮಾಡ್ಕೋಬಹುದು. ಹಾಗೆ ಸೊಂಟದ ಸುತ್ತಳತೆ ಎಷ್ಟು 7 ಇಂಚು. ಹಾಗೆ ಬ್ಯಾಕ್ ಪಾರ್ಟಲ್ಲಿ ನಾವು ಟಕ್ಸ್ ಪಾಯಿಂಟ್ಗೋಸ್ಕರ 1, ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ ನೀವು ಎಷ್ಟು ಬೇಕಾದರೂ 1.5 ಇಂಚು ಅಥವಾ 2 ಇಂಚು ತೊಗೋಬೋದು. ಈ ರೀತಿಯಾಗಿ ನಾನು ಮೊದಲಿಗೆ ಮಾರ್ಕಿಂಗ್ ಮಾಡಿದ್ದೀನಿ. ಎಷ್ಟೆಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅಂತೇಳಿ ಇವಾಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇವಾಗ ಮೇನ್ ಫ್ಯಾಬ್ರಿಕ್ನ ತೊಗೊಂಡು ಮೊದಲಿಗೆ ನಾನು ಇವಾಗ ಸೊಂಟದ ಬೆಲ್ಟ್ ಸೈಡ್ ಏನೈತಲ್ಲ ನೀವು ಎಕ್ಸ್ಟ್ರಾ ಮತ್ತೊಂದು ಲೈನಿಂಗ್ ಬ್ಲೌಸ್ನ ಬಟ್ಟೆನ ತೊಗೊಂಡು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಅಂದರೆ ಪ್ಲೇನ್ ಬ್ಲೌಸ್ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀವಲ್ಲ ಆ ರೀತಿ ಕೂಡ ಮಾಡಬಹುದು. ಇಲ್ಲ ನೀವು 1/2 ಇಂಚ್ ಆಗುವಷ್ಟು ಸ್ಟಿಚಿಂಗ್ನ ಹಾಕಿ ನೀವು ಫೋಲ್ಡ್ ಮಾಡ್ತೀನಿ ಅಂದರೆ ಆ ರೀತಿ ಮಾಡ್ಬೋದು. ನಿಮ್ಮ ಆಪ್ಷನ್ಸು. ಯಾಕಂತಂದರೆ ಇವಾಗ ಕಸ್ಟಮರ್ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಿಕೊಡು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮಾಡ್ಬೋದು. ಇವಾಗ ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಆಮೇಲೆ ಪೂರ್ತಿ ಕಂಪ್ಲೀಟ್ ಆದ ನಂತರ ನಾವು ಯಾವ ರೀತಿಯಾಗಿ ಕ್ಯಾನ್ವಾಸ್ನ ಕಟ್ ಮಾಡೋದು ಮತ್ತು ಡಿಸೈನ್ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಹಲವಾರು ಬ್ಲೌಸ್ ಡಿಸೈನ್ಗಳನ್ನ ನಾನು ಸ್ಟಿಚಿಂಗ ಮಾಡಿದ್ನಿ, ಬಟ್ ಶೇರ್ ಮಾಡ್ಲಿಕ್ಕಾಗಿರಲಿಲ್ಲ. ಯಾಕಂತಂದ್ರೆ ಇವು ಕಸ್ಟಮರ್ ಜಾಸ್ತಿ ಇರೋದ್ರಿಂದ ಮನೆ ಕೆಲಸದೊಳಗೆ ಒಂದು ಸ್ವಲ್ಪ ಟೈಮಿಂಗ್ ಸಿಕ್ತು ಅಂತಂದ್ರೆ ಬ್ಲೌಸ್ನ ಅಂದರೆ ಒಂದು ಪೂರ್ತಿ ಬ್ಲೌಸನ್ನು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಸ್ಟಿಚಿಂಗ್ ಮಾಡ್ಲಿಕ್ಕಾಗಂಗಿಲ್ಲ. ಹಳಿ ಅಂತಂದ್ರೆ ಹಳಿ ಒಳಗಂತಂದರೆ ಏನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸ ಅಂತ ಹೇಳಿ ಬರ್ತಾವೆ. ಹೀಗಾಗಿ ನಾನು ಕಂಟಿನ್ಯೂಸ್ ಆಗಿ ಸ್ಟಿಚಿಂಗ್ ಮಾಡೋಂಗಿಲ್ಲ. ಅಂದರೆ ಇವಾಗ ಫ್ರಂಟ್ ಪಾರ್ಟ್ ಒಂದು ಸರ್ತಿ ಕಟಿಂಗ್ ಮಾಡಿಟ್ಟಿರ್ತೀನಿ, ಒಂದು ಸರ್ತಿ ಫ್ರಂಟ್ ಪಾರ್ಟ್ ರೆಡಿ ಮಾಡ್ತೀನಿ, ಆಮೇಲೆ ಬ್ಯಾಕ್ ಪಾರ್ಟನ್ನು ಸ್ಟಿಚಿಂಗ್ ಮಾಡ್ತಿರ್ತೀನಿ. ಈ ರೀತಿಯಾಗಿ ಸ್ಟಿಚಿಂಗ್ ಮಾಡೋ ನನ್ನ ಜರ್ನಿ ಇರ್ತೈತಿ. ಯಾಕಂತಂದ್ರೆ ಹಲವಾರು ನೀವು ನೋಡಿರ್ಬೋದು ಹಲವಾರು ವಿಡಿಯೋ ಒಳಗೆ ನಾನು ಡೈಲಿ ರೂಟೀನ್ನ ಶೇರ್ ಮಾಡೀನಿ ಅಂತಂದ್ರೆ ನಿಮ್ಗೆ ಗೊತ್ತಾಗಿರ್ತೈತಿ. ಹಾಗೆ ಇವಾಗ ಫೋಲ್ಡ್ ಮಾಡಿ ನಾನು ಫ್ಯಾಬ್ರಿಕ್ ಮೇಲೆ ಹಾಕ್ತಾಯಿಲ್ಲ, ನಾನು ಲೈನಿಂಗ್ ಏನಿದೆಯಲ್ಲ ಆ ಸೈಡು ಸ್ಟಿಚ್ ಹಾಕ್ಲಾಕತ್ತೀನಿ. ಯಾಕಂತಂದರೆ ಸ್ಟಾರ್ಟಿಂಗ್ ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡಿರ್ತಾರಲ್ಲ ಇಂಥ ಚಿಕ್ಕ ಪುಟ್ಟ ಟಿಪ್ಸ್ ಕೂಡ ತುಂಬಾ ಯೂಸ್ ಆಗಿರ್ತಾವೆ. ಅದಕ್ಕಾಗಿ ಹೇಳ್ತಾಯಿದ್ದೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತೀರಿ. ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇದ್ರೊಳಗೆ ಈ ಚಾನಲ್ ಒಳಗೆ ಏನೈತಲ್ಲ ಜಾಸ್ತಿ ನಾನು ಟೈಲರಿಂಗ್ ಬಗ್ಗೆನೇ ಹೇಳಬೇಕು. ನನಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ನಾನು ಹಳ್ಳಿಯಲ್ಲಿ ಇದ್ಕೊಂಡು ಯಾವ ರೀತಿಯಾಗಿ ನಾನು ಟೈಲರಿಂಗ್ನ ಕಲಿತೆ, ಅದರಿಂದ ಸಕ್ಸಸ್ ಆದ್ನ ಇಲ್ವಾ, ಎಷ್ಟು ನಮ್ಗೆ ಅರ್ನಿಂಗ್ ಮಾಡ್ಬೋದು, ಯಾವ ರೀತಿಯಾಗಿ ಇದ್ರ ಜೊತೆಗೆ ನಾವು ಮತ್ತೆಲ್ಲ ಯಾವ್ಯಾವೆಲ್ಲ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ನಾನು ಹಲವಾರು ವಿಡಿಯೋಗಳ ಒಳಗೆ ಶೇರ್ ಮಾಡಿದ್ದೀನಿ. ಇವಾಗ ಸ್ಟಿಚ್ನ ನೋಡ್ತಾ ಇರ್ಬೋದು ಮೇಲ್ಗಡೆ ಒಂದು ಇವಾಗ ಸ್ಟಿಚ್ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂತಂದರೆ ನೀವು ಆ ಬ್ಲೌಸ್ ಕಂಪ್ಲೀಟ್ ಆದ ನಂತರ ಈ ಸ್ಟಿಚ್ನ ನೀವು ರಿಮೂವ್ ಮಾಡ್ಬೋದು. ಹಾಗೆ ತುಂಬ ಜನ ಬೋಟ್ ನೆಕ್ ಬ್ಲೌಸ್ ಕೂಡ ಕೇಳಾಕತ್ತಿದ್ರಿ. ಇನ್ನೂ ಒಂದೆರಡು ಬ್ಲೌಸ್ ಸ್ಟಿಚಿಂಗ್ ಮಾಡೋದವ. ಏನಾದರೂ
ಬೋಟ್ ನೆಕ್ ಸ್ಟೈಲ್ ಒಳಗೆ ಇನ್ನೂ ಡಿಫ್ರೆಂಟಾಗಿ ಡಿಸೈನ್ ಮಾಡಿದೆ ಅಂತಂದರೆ ಅದನ್ನು ಕೂಡ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಏನೈತಲ್ಲ ನಾರ್ಮಲ್ ಪೈಪಿಂಗ್ ಮಾಡಿನೇ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಬಟ್ ಯಾರಾದರೂ ಕಸ್ಟಮರ್ಸು ಥ್ರೆಡ್ ಪೈಪಿಂಗ್ ಮಾಡು ಅಂತಂದ್ರೆ ಹಾಗೆ ಕಸ್ಟಮರ್ ಬ್ಲೌಸ್ ಕೂಡ ಫಿನಿಶಿಂಗ್ ಆಗುತ್ತೆ, ವಿಡಿಯೋ ಕೂಡ ಮಾಡ್ದಂಗೆ ಆಗುತ್ತೆ. ಹೀಗಾಗಿ ಯಾರೂ ಕೂಡ ಇನ್ನೂ ಥ್ರೆಡ್ ಪೈಪಿಂಗ್ ಮಾಡಂತ ಹೇಳಿಲ್ಲ. ಹೀಗಾಗಿ ಅದನ್ನೂ ಕೂಡ ಒಂದು ವಿಡಿಯೋ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಾನು ಆ ರೀತಿಯಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರೆ ಆ ಥ್ರೆಡ್ ಪೈಪಿಂಗ್ನೇ ಆ ರೀತಿಯಾಗಿ ಮಾಡೋದಂಥೇಳಿ ಖಂಡಿತವಾಗ್ಲೂ ಅದನ್ನೂ ಕೂಡ ಶೇರ್ ಮಾಡ್ತೀನಿ. ಇವಾಗ ಫೈನಲಾಗಿ ನೋಡ್ತಾ ಇರ್ಬೋದು, ಎಕ್ಸ್ಟ್ರಾ ಏನೈತಲ್ಲ ನಾನು ಲೈನಿಂಗನ್ನು ಅಳತೆ ಮಾಡಿ ಕಟ್ಟಿಂಗ್ ಮಾಡಿದ್ದೀನಿ. ಫ್ಯಾಬ್ರಿಕ್ ಏನೈತಲ್ಲ ಅಂದಾಜು ಒಳಗೆ ಕಟ್ ಮಾಡಿದ್ದೀನಿ. ಇವಾಗ ಸ್ಟಿಚಿಂಗ್ ಹಾಕಿ ಆದ ನಂತರ ನಾನು ಎಕ್ಸ್ಟ್ರಾ ಉಳಿತಕ್ಕಂಥ ಫ್ಯಾಬ್ರಿಕ್ಕನ್ನು ಕಟ್ ಮಾಡಿ ತೆಗಿತೀನಿ. ಹಾಗೆ ನಾನು ಫುಲ್ ಶೋಲ್ಡರ್ನ ನಾನು ಅಳತೆ ತೊಗೊಂಡಿದ್ದೀನಿ. ಅವ್ರದ್ದು ಕರೆಕ್ಟಾಗಿ 14 ಇಂಚಿತ್ತು. ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ಟೋಟಲಾಗಿ ನಾನು 15 ಇಂಚ್ ತೊಗೊಂಡಿದ್ದೀನಿ. ನೀವು ಬಾಡಿ ಮೆಜರ್ಮೆಂಟ್ ತೊಗೊಳ್ಳೋವಾಗ ಶೋಲ್ಡ್ರ್ ಎಷ್ಟು ಬರುತ್ತೆ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು, ಅಥವಾ 7 ಇಂಚ್ ಬರುತ್ತೆ, 6.5 ಇಂಚ್ ಬರುತ್ತೆ, ಈ ರೀತಿಯಾಗಿ ನೀವು ತೊಗೋಬಹುದು. ಯಾಕಂತಂದರೆ ಇವಾಗ ರೆಡಿ ಬ್ಲೌಸ್ನ ತೊಗೊಂಡ್ಬಿಟ್ಟು ಬೋಟ್ ನೆಕ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿರಿ ಅಂತಂದರೆ ಕನ್ಫ್ಯೂಷನ್ ಕೂಡ ಆಗ್ತಿರ್ತೈತಿ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾಕತ್ತಿದ್ರಂದ್ರೆ ಕನ್ಫ್ಯೂಷನ್ ಆಗೋದಂತೂ ಖಂಡಿತ ಅಂತ ಹೇಳ್ಬೋದು. ಇಲ್ಲ ನೀವು ಪರ್ಫೆಕ್ಟ್ ಇದ್ದೀನಿ ಅಂತಂದ್ರೆ ನಾರ್ಮಲ್ ಬ್ಲೌಸು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನೀವು ಬೋಟ್ ನೆಕ್ಗೆ ಯಾವ ರೀತಿಯಾಗಿ ಇಡ್ಬೋದು ಅಂತ ಕ್ಯಾಲ್ಕುಲೇಷನ್ ಮಾಡಿ ಇಡ್ಬೋದು. ಇಲ್ಲ ಅಂತಂದರೆ ನೀವು ಬಾಡಿ ಮೆಜರ್ಮೆಂಟ್ನ ತೊಗೊಂಡು ಸ್ಟಿಚಿಂಗ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಒಂದೊಂದು ರೆಡಿ ಬ್ಲೌಸ್ ಏನಿರ್ತಲ್ಲೋ ಸಣ್ಣ ಪುಟ್ಟ ಮಿಸ್ಟೇಕ್ ಕೂಡ ಇರ್ತಾವೆ. ಹೀಗಾಗಿ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡು ನಮ್ಮ ಮೆಥಡ್ ಪ್ರಕಾರ ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಬ್ಲೌಸ್ ಕರೆಕ್ಟಾಗಿ ಕೂರುತ್ತೆ ಅಂಥೇಳಿ ನಂದು ಅನಿಸಿಕೆ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ವ, ಫೋಲ್ಡ್ ಮಾಡಿಬಿಟ್ಟು ನಾನು ಇವಾಗ ಇನ್ನು ಕ್ಯಾನ್ವಾಸ್ನ ಕಟಿಂಗ್ ಮಾಡಬೇಕು. ಇವಾಗ ಬ್ಯಾಕ್ ಪಾರ್ಟ ಕಂಪ್ಲೀಟ್ ಆಯಿತು. ಈ ರೀತಿಯಾಗಿ ನಂದು ಇವತ್ತು ಫ್ರಂಟ್ ಪಾರ್ಟ್ ಏನೈತಲ್ಲ ನಿನ್ನೆ ಟೈಮ್ ಒಳಗೆ ಸಂಜೆ ಟೈಮ್ ಒಳಗೆ ಸ್ಟಿಚಿಂಗ್ ಮಾಡಿ ಇಟ್ಟಿದ್ನಿ. ಇವಾಗ ಮತ್ತೆ ಮಧ್ಯಾಹ್ನ ಟೈಮ್ದೊಳಗೆ ಇವಾಗ ಟೈಮ್ ಬಂದು 12 ಗಂಟೆ ಆಗೈತಿ. ಇವಾಗ ಈ ಬ್ಲೌಸನ್ನು ಕಂಪ್ಲೀಟ್ ಮಾಡಬೇಕಂತ ಹೇಳಿ ಕೂತ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಂದೊಂದು ದಿನ ಏನೈತಲ್ಲ ಒಂದೊಂದು ದಿನ 2-3 ಬ್ಲೌಸ್ನ ಸ್ಟಿಚಿಂಗ್ ಮಾಡಿರ್ತೀನಿ. ಇಲ್ಲ ಒಂದೊಂದು ದಿನ ಒಂದೇ ಬ್ಲೌಸ್ ಸ್ಟಿಚಿಂಗ್ ಮಾಡಿರ್ತೀನಿ. ಅಥವಾ ಒಂದೊಂದು ದಿನ ಹುಕ್ಸ್ ಹಚ್ಚೋದು ಮತ್ತು ಕೈಬಲಿಗೆ ಹಾಕೋದು ಈ ರೀತಿಯಾಗಿ ಒಂದಿನ ಮಾಡ್ತಿರ್ತೀನಿ. ಅಥವಾ ಒಂದೊಂದು ದಿನ ಸ್ಟಿಚಿಂಗೇ ಮಾಡೋದಿಲ್ಲ, ಏನಾದರೂ ಆರಿ ವರ್ಕ್ ಬಗ್ಗೆ ಏನಾದರೂ ಪ್ರಾಕ್ಟೀಸ್ ಮಾಡೋದಿತ್ತು ಅಂತಂದರೆ ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಒಟ್ಟಿನಲ್ಲಿ ಏನೈತಲ್ಲ ಟೈಮ್ ಸಿಕ್ಕಾಗ ಟೈಮ್ ಅಂತೂ ವೇಸ್ಟ್ ಮಾಡಂಗಿಲ್ಲ. ಯಾವುದಾದ್ರೂ ಕಲಿಕೆ ಏನಾದರೂ ಆರಿ ವರ್ಕ್ ಆಗಿರಬಹುದು, ಮತ್ತು ಈ ಬ್ಲೌಸ್ ಯಾವುದಾದ್ರೂ ಹೊಸ ಟ್ರೆಂಡಿಂಗ್ ಡಿಸೈನ್ಸ್ ಇದ್ದು ಅಂತಂದರೆ ಈ ರೀತಿಯಾಗಿ ಟ್ರೈ ಮಾಡ್ತಿರ್ತೀನಿ. ಯಾಕಂತಂದರೆ ಸುಮ್ಮನೆ ಕೂತ್ಕೊಂಡು ವೇಸ್ಟಾಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ಸಮಯವನ್ನು ವೇಸ್ಟ್ ಮಾಡೋದಕ್ಕಿಂತ ಅದನ್ನ ನಾವು ಯೂಸ್ ಮಾಡ್ಕೋಬೇಕಂತ ಹೇಳಿ ನಂದು ಅನಿಸಿಕೆ. ಹಾಗೆ ಇವಾಗ ಮೊದಲಿಗೆ ನಾನು ಮೆಜರ್ಮೆಂಟ್ ಹೇಳಿದ್ನಲ್ವ ಎಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ನೆಕ್ ಬಿಡ್ತು ನಾನು 3.5 ಇಂಚ್ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ 4 ಇಂಚು ನೆಕ್ ಬಿಡ್ತನ ತೊಗೋಬೋದು. ನಾನು ಇಲ್ಲಿ 3.5 ಇಂಚ್ ನೆಕ್ ಬಿಡ್ತನ ತೊಗೊಂಡಿದ್ದೀನಿ. 2 ಸೈಡ್ ಕೂಡ ಈ ರೀತಿಯಾಗಿ ಮಾರ್ಕಿಂಗ್ನ ಹಾಕಿನಿ. ಇದಾದ ನಂತರ ನಾನು ಮೊದಲಿಗೆ ಇಲ್ಲಿ ನಾನು ಇಲ್ಲಿ ಕೂಡ ನಾನು 4 ಇಂಚ್ ತೊಗೋಬೋದು, ಅಥವಾ ನೀವು 3.5 ಇಂಚು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೋಬೋದು. ಇಲ್ಲಿ ನೆಕ್ ಬಿಡ್ತು ನಾನು ಇಲ್ಲಿ 3.5 ಇಂಚನ್ನು ತೊಗೊಂಡಿದ್ದೀನಿ. ಹಾಗೆ ಈ ಲೆಂತ್ ಕೂಡ 3.5 ಇಂಚು, ಬಿಡ್ತು ಕೂಡ 3.5 ಇಂಚ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಮಾಡಿ ಇವಾಗ ಬೋಟ್ ನೆಕ್ಕಿನ ಸೇಪ್ ಏನೈತಲ್ಲ ನೀವು ಕರ್ವ್ ಸ್ಕೇಲ್ ಇದ್ದರೆ ಕೂಡ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ನೀವು ಫ್ರೀ ಹ್ಯಾಂಡಲ್ಲೇ ಡ್ರಾ ಮಾಡ್ತೀನಿ ಅಂತಂದರೆ ಅದನ್ನು ಕೂಡ ಮಾಡ್ಬೋದು. ಇದಾದ ನಂತರ ನೀವು ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡಿಕೊಂಡು ನೀವು ತೊಗೋಬಹುದು. ನಾನಿಲ್ಲಿ ಕರೆಕ್ಟಾಗಿ 9.5 ಇಂಚು ಬ್ಯಾಕ್ ಲೆಂತನ್ನು ನಾನು ತೊಗೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟೆ ನಾವು ಶೋಲ್ಡ್ರ್ ಹತ್ರ ಜಾಯಿಂಟ್ ಮಾಡ್ತೀವಲ್ವ, ರೆಡಿ ಏನಂತೆಲ್ಲ ನೆಕ್ ಲೆಂತ್ ಬಂದು 9 ಇಂಚ್ ಆಗುತ್ತೆ. ಇಲ್ಲಿ ಕೂಡ ನಾನು 3.5 ಇಂಚನ್ನು ತೊಗೊಂಡಿದ್ದೀನಿ. ಬ್ರಾಡ್ ಬೇಕು ಅಂತಂದರೆ ನೀವು ತೊಗೋಬೋದು. ಇಲ್ಲಿ ಎದೆ ಸುತ್ತ ಕಡಿಮೆ ಇರೋದ್ರಿಂದ ನಾನು 3.5 ಇಂಚೆ ಅಷ್ಟೇ ತೊಗೊಂಡಿದ್ದೀನಿ. ನಿಮ್ಗೆ ಬ್ರಾಡ್ ಬೇಕು ಅಂತಂದರೆ ಇನ್ನೂ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೋದು. ಸೊ ಈ ರೀತಿಯಾಗಿ ಮೊದಲಿಗೆ ಡ್ರಾ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ನಾನು ಇವಾಗ ಯಾವ ಶೇಪ್ ಬೇಕಲ್ಲ ನೀವು ಆ ಶೇಪನ್ನು ನೀವು ಇಲ್ಲಿ ಮಾರ್ಕನ್ನು ಮಾಡ್ಬೋದು. ಟೈಲರಿಂಗ್ ಒಳಗೆ ಏನೈತಲ್ಲ ನಾವು ಕಲಿತಾ ಎಲ್ಲ ರೀತಿ ಡಿಸೈನ್ಸ್ ಆಗಿರ್ಬೋದು ಎಲ್ಲ ನಾವು ಕಲಿತಾ ಹೋಗ್ತಿರ್ತೀವಿ. ನಾನು ಕೂಡ ಸ್ಟಾರ್ಟಿಂಗ್ ಒಳಗೆ ಏನೈತಲ್ಲ
ಒಂದು ನಾರ್ಮಲ್ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡ್ಲಿಕ್ಕ ಕಷ್ಟಪಡ್ತಿದ್ದೆ. ಯಾಕಂತಂದ್ರೆ ಟೈಲರಿಂಗ್ ಕಲೀಲಾರ್ದೇನೆ ನಾವು ಬ್ಲೌಸನ್ನು ನಾವು ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ತುಂಬ ಕಷ್ಟ ಆಗ್ತೈತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾ ಎಲ್ಲ ಟೈಲರಿಂಗ್ ಏನು ಸ್ಟಾರ್ಟ್ ಮಾಡ್ಬೇಕು ಅನ್ಲಕತ್ತಿರ್ತಾರಲ್ಲ, ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಏನು ಹೇಳ್ತಿರ್ತೀನಿ ಅಂತಂದ್ರೆ, ಮೊದಲಿಗೆ ನೀವು ಬೇಸಿಕ್ ಎಲ್ಲ ನೀವು ಪೆಡಲ್ ತುಳಿಯೋದ್ರಿಂದ ಹಿಡಿದು ಎಲ್ಲ ನೀವು ಬೇಸಿಕ್ ನಾಲೆಜ್ನ ಕಲ್ತಾದ ನಂತರ ನೀವು ಬ್ಲೌಸು, ಆಮೇಲೆ ಡಿಸೈನ್ ಬ್ಲೌಸಸ್ಸು, ಬೋಟಿಕ್ ಸ್ಟೈಲ್ ಬ್ಲೌಸಸ್ ಎಲ್ಲನೂ ನೀವು ಕಲಿತಾ ಹೋಗ್ರಿ ಅಂತ ಹೇಳ್ತೀನಿ. ಯಾಕಂತಂದರೆ ಸಡನ್ನಾಗಿ ಇವು ನೀವು ಯಾವುದೇ ಒಂದು ಸ್ಟಾರ್ಟಿಂಗಲ್ಲಿ ಕಸ್ಟಮರ್ ಬರ್ತಾರೆ ಅಂತಂದ್ರೆ ನಿಮ್ಗೆ ಒಂದೇ ರೀತಿಯಾಗಿ ಕಸ್ಟಮರ್ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿ ಬರೋಂಗಿಲ್ಲ. ಎಲ್ಲ ರೀತಿ ಏನೋ ಫ್ರಾಕ್ ಹೊಲ್ದು ಕೊಡ್ರಿ ಅಂತ ಹೇಳಿ ಬರ್ತಾರೆ. ಇವಾಗ ಲೆಹಂಗಾ ಅದು ಬಂದವಲ್ವ, ಸ್ಯಾರಿ ಒಳಗೆ ಕನ್ವರ್ಟ್ ಮಾಡಿ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿ ಬಂದಿರ್ತಾರೆ. ಮತ್ತು ಸಿಲಾಯಿ ಸ್ಟಿಚ್ ಮಾಡಿಕೊಡ್ರಿ ಅಂತಾರೆ. ಹೀಗಾಗಿ ನಾವು ಎಲ್ಲ ರೀತಿನ ನಾವು ಸ್ಟಿಚಿಂಗ್ ಮಾಡಿಕೊಡ್ಲಾಕ ಯಾರೊಬ್ರು ಕಸ್ಟಮರ್ ಏನೇ ನಮ್ಮ ಸ್ಟಿಚಿಂಗ್ ಮಾಡಿಸ್ಲಾಕ ತಂದರು ಅಂತಂದ್ರೆ